ಬಿಡದಿ ಟೌನ್ಶಿಪ್ ವಿಚಾರ ಮತ್ತೆ ಭುಗಿಲೇಳಲು ಮುಹೂರ್ತ ಈಗ ಫಿಕ್ಸ್ ಆಗಿದೆ. ಬೈರಮಂಗಲದಲ್ಲಿ ಇವತ್ತು ಕೂಡ ರೈತರು ಪ್ರತಿಭಟನೆ ನಡೆಸಿದ್ರು. ಜಿಬಿಐಟಿಯ ಅಣಕು ಶವಯಾತ್ರೆ ಮಾಡಿದ್ರು. ಪೊರಕೆಯಿಂದ ಹೊಡೆದು ಆಕ್ರೋಶ ಹೊರಹಾಕಿದ್ರು. ರೈತರ ಹೋರಾಟ ಒಂದ್ ಕಡೆ ಆದ್ರೆ ಈ ವಾರಾಂತ್ಯದಿಂದ ಬಿಡದಿ ರಾಜಕೀಯ ಹೋರಾಟ ಮತ್ತೆ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಆಗಸ್ಟ್ 9ರಿಂದ 3 ದಿನ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದೆ. ಬಳಿಕ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದೆ. ಇದರ ಜೊತೆಗೆ ಮುಂದಿನ ಹೋರಾಟದ ಕುರಿತು ಇವತ್ತು ದೆಹಲಿಗೆ ತೆರಳಿದಂತಹ ಆರ್ ಅಶೋಕ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ವಿಧಾನಮಂಡಲದ ಅಧಿವೇಶನದ ಒಳಗಡೆನೆ ಮತ್ತು ಹೊರಗೆ ಹೋರಾಟ ನಡೆಸೋ ಕುರಿತು ಮಾತುಕತೆ ನಡೆಸಲಾಗಿದೆ ಅಂತ ಹೇಳಿದ್ರು. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಹೋರಾಟ ಮಾಡ್ತೀವಿ ಅಂತಲೂ ಕೂಡ ಅಶೋಕ್ ಹೇಳಿದ್ದಾರೆ. ಹಾಗೆ ಬಿಡದಿ ಟೌನ್ಶಿಪ್ ಕೈ ಬಿಡದೇ ಇದ್ರೆ ಅಧಿವೇಶನ ನಡೆಯಲು ಬಿಡೋದಿಲ್ಲ ಅಂತ ಗುಡುಗಿದ್ರು. ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೀನಿ. ಸುಮಾರು ಒಂದೂವರೆ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ. ರಿಗಾರ್ಡಿಂಗ್ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಶನಿವಾರ ಕುಮಾರಸ್ವಾಮಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಕಡೆಯಿಂದ ಒಂದು 3-4 ಜನ, ಅವ್ರ ಕಡೆಯಿಂದ 3-4 ಜನ ಸೇರಿ ನಾವು ಈ ಹೋರಾಟ ಹೇಗೆ ಮಾಡಬೇಕು ಅನ್ನೋದು ಅಂತಿಮ ರೂಪರೇಖೆಗಳನ್ನು ಕೊಡ್ತೀವಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಬಿಡದಿಯ ಒಂದು ಟೌನ್ಶಿಪ್ ಆಗೋಕ್ಕೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ವಿಧಾನಸಭೆ ಅಧಿವೇಶನದಲ್ಲಿ ಅದನ್ನು ನಾವು ದೊಡ್ಡ ಪ್ರತಿಭಟನೆ ಮಾಡ್ತೀರಿ. ಅವರೇ ಮಾಡಿಲ್ಲ ಅಂದರೆ ಅಧಿವೇಶನ ನಡೆಯೋದೇ ಕಷ್ಟ ಆಗ್ತೈತೆ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ. ಅದಾಗೋದು ಬೇಡ. ರೈತರನ್ನ ಒಕ್ಕಲೆಬ್ಬಿಸುವಂಥ, ಹಳ್ಳಿಗಳನ್ನ ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ಎನಿ ಕಾಸ್ಟ್ ಬಿಡಲ್ಲ.